ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ನನ್ನ ಪ್ರಾಣ ಚಾನಲ್. ಇವತ್ತು ಶೇಂಗಾ ಪುಡಿ ಚಟ್ನಿ ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ. ಶೇಂಗಾ ಪುಡಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ನಾನಿಲ್ಲಿ ಶೇಂಗಾ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ ಶೇಂಗಾ ತೊಗೊಂಡಿದ್ದೀನಿ. ನಂತರ ಒಂದು ಬಾಣಲೆ ತೊಗೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಬಾಣಲೆ ಸ್ವಲ್ಪ ಬಿಸಿ ಆದ ನಂತರ ಒಂದು ಬೌಲ್ ಶೇಂಗಾ ತೊಗೊಂಡಿದ್ನಲ್ಲ ಸ್ನೇಹಿತರೆ, ಆ ಬೌಲ್ ಶೇಂಗಾನ ಹಾಕ್ತಾ ಇದ್ದೀನಿ ಉರಿಲಿಕ್ಕೋಸ್ಕರ. ಶೇಂಗಾನ ಚೆನ್ನಾಗಿ ಹುರ್ಕೊಳ್ಬೇಕು, ಸೀದೋಗಕ್ಕೆ ಬಿಡಬಾರ್ದು, ಅವಾಗವಾಗ ಕೈ ಆಡ್ತಾ ಇರಬೇಕು. ಶೇಂಗಾ ಚೆನ್ನಾಗಿ ಹುರಿದ ನಂತರ ಶೇಂಗಾ ಬಿಸಿ ಇದ್ದಾಗಲೇ ಸಿಪ್ಪೆ ತಗೊಂಡ್ಬಿಡ್ಬೇಕು. ನಾನಿಲ್ಲಿ ಗುಂಡ್ಕಲ್ ಸಹಾಯದಿಂದ ಶೇಂಗಾ ಸಿಪ್ಪೆ ತಗೊಳ್ತಾ ಇದ್ದೀನಿ. ಈಗ ದುಂಡು ಕಲ್ಲಿನ ಸಹಾಯದಿಂದ ಸಿಪ್ಪೆ ಬಿಡಿಸಿ ಹುರಿದಿಟ್ಕೊಂಡಿರೋ ಶೇಂಗಾ ರೆಡಿಯಾಗಿದೆ. ಅದಾದ ನಂತರ ಒಂದು ಮಿಕ್ಸರ್ ಜಾರ್ ತೊಗೊಂಡು ಒಂದು ಬೌಲ್ ಶೇಂಗಾ ಹಾಕ್ಕೊಳ್ತಿದ್ದೀನಿ ಜಾರ್ಗೆ. ನಂತರ 2 ಸ್ಪೂನ್ ಖಾರದ ಪುಡಿ, ಅದಾದ ನಂತರ ಒಂದು 20 ಎಸಳು ಬೆಳ್ಳುಳ್ಳಿ, ಕೊತ್ತಂಬರಿ ಆಪ್ಷನಲ್ಲು, ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ನಂತರ ಒಂದು ಚಮಚ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿ ನೋಡಿಕೊಂಡು ಕಡಿಮೆ ಆದರೆ ಆಮೇಲೆ ಬೇಕಾದರೂ ಹಾಕ್ಕೋಬೋದು. ಎಲ್ಲನೂ ಸೇರಿಸಿದ ನಂತರ ಪುಡಿ ಮಾಡಿಕೊಳ್ಳಿ. ನಂತರ ಶೇಂಗಾ ಚಟ್ನಿ ಪುಡಿ ರೆಡಿಯಾಗಿದೆ ಸ್ನೇಹಿತರೆ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸ್ನೇಹಿತರೆ.